ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಅಕ್ಷರಾಯ ನಮಃ. ಓಂ ನಿತದ್ದಧಿಷೇ ಅವರಂ ಪರಂ ಚ ನದಂ ವವೋದತೀನಾಂ ಯಸ್ಮಿನ್ನಾವಿಥಾವಸಾ ದುರೋಣೆ ನತಂ ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 258ನೆಯ ಭಾಗ ಇದು. ಅಕ್ಷರ ಎಂಬ ಭಗವಂತನ ನಾಮವನ್ನು ಮತ್ತೆ ನಿತದ್ದಧಿಷೇ ಅವರಂ ಪರಂಚ ಅನ್ನುವಂಥ ಆ ಅಕ್ಷರ ಶಬ್ದದ ಅರ್ಥವನ್ನ ವ್ಯಾಖ್ಯಾನಿಸುವ ಬೃಹತಿ ಛಂದಸ್ಸಿನ ಮಂತ್ರವನ್ನು ಕೂಡ ನಾವು ಇವತ್ತು ಶ್ರವಣ ಮಾಡಬೇಕಾಗಿದೆ. ದುರೋಣ ಅಂತಿದೆ. ಭಗವಂತನೇ, ನೀನು ಈ ಜಗತ್ತಿನಲ್ಲಿ ಅಥವಾ ಈ ಮನೆಯಲ್ಲಿ, ಇದು ರಘುನಾಥ ತೀರ್ಥರು ಮಾಡುವಂಥ ವ್ಯಾಖ್ಯಾನ, ಈ ಜಗತ್ತಿನಲ್ಲಿ ಎಂಥದೇ ಒಂದು ನಿಕೃಷ್ಟವಾದಂಥ ಅಥವಾ ಉತ್ಕೃಷ್ಟವಾದಂಥ ಪುಮರ್ಥವನ್ನ, ಪುರುಷಾರ್ಥವನ್ನ ನೀನೇ ನಮಗೆ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ಬಯಸ್ತಿ. ಅದು ಉತ್ಕೃಷ್ಟವಾದದ್ದು ಅಥವಾ ನಿಕೃಷ್ಟವಾದದ್ದು ಅಥವಾ ಅನಶ್ವರವಾದದ್ದು, ಮೋಕ್ಷವಂತಹ ಪರಮ ಪುರುಷಾರ್ಥ ಅಥವಾ ನಶ್ವರವಾದಂತಹ ಲೌಕಿಕ ಪುರುಷಾರ್ಥ, ಅದೆಲ್ಲವನ್ನು ಕೂಡ ನಮಗೆ ಕೊಡುವಂಥವನು ನೀನೇ ಆಗಿದ್ದೆ. ಈ ಲೋಕವನ್ನ ನೀನು ರಕ್ಷಿಸುವ ಮೂಲಕ ಅದನ್ನ ಎತ್ತಿ ಹಿಡಿದಿದ್ದೆ, ಅದನ್ನು ಧರಿಸಿದ್ದೆ ನೀನೇ. ಮತ್ತೆ ಆ ನದಂವ ಓದತೀನಾಂ ನದಯೋ ಯುವತೀನಾಂ ಅಂತೇನು ಮಂತ್ರಗಳಿವೆ, ಅದರ ಅರ್ಥ ಎಲ್ಲ ಶಾಸ್ತ್ರಗಳಿಗೆ ಅಧಿಪತಿಯಾದಂತಹ ಮುಖ್ಯ ಪ್ರಾಣನಿಗೆ ನೀನು ಧೀನುನ ವಿಶುದ್ಧಿಸಿ ಅಧಿಪತಿಯಾಗಿರುವೆ. ಎಲ್ಲ ಶಾಸ್ತ್ರಗಳ ಅಧಿಪತಿ ಚತುರ್ಮುಖ ಮುಖ್ಯ ಪ್ರಾಣರು, ಅವರಿಗೆ ನೀನು ಅಧಿಪತಿಯಾಗಿರುವೆ ಅಂತ ಅದರದೊಂದು ಕಿಂಚನದಂವ ಓದತೀನಾಂ ಅಂತ ಅಷ್ಟೇ ಹೇಳಿ ಬಿಟ್ಟಿದ್ದಾರೆ. ಭಗವಂತ ತಾನೇ ಒಂದು ವೇಳೆ ವಿನಾಶವುಳ್ಳವನಾದ್ರೆ ನಿತ್ಯವಾದ ಫಲವನ್ನು ಹೇಗೆ ಕೊಟ್ಟಾನು? ನಿತ್ಯವಾದ ಫಲವನ್ನು ಅವನು ಕೊಡಬೇಕು ಅಂದ್ರೆ ತಾನು ಅಂಥ ನಿತ್ಯವಾದವನೇ ಆಗಿರ್ಬೇಕು. ಹೀಗೆ ಆ ಭಗವಂತ ಅವಿನಾಶಿ ಅಂತ ತೋರಿಸಿದಾಗಾಯ್ತು. ಆದ್ರಿಂದ ಅಕ್ಷರ ಅಂತ ಅವನನ್ನ ವರ್ಣನೆ ಮಾಡಿದಾಗಾಯ್ತು. ಅಕ್ಷರ ಅಂದ್ರೆ ನಾಶರಹಿತವಾದಂತಹ ವಸ್ತು ಅಂತ ಅದರ ತಾತ್ಪರ್ಯ. ಇದಿಷ್ಟು ರಘುನಾಥ ತೀರ್ಥರು ಹೇಳಿದಂತಹ ಅರ್ಥ. ಒಂದು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥವನ್ನ ನಾನು ಬದಲು ಮಾಡಿಕೊಂಡಿದ್ದೇನೆ. ಪರಮೈಶ್ವರ್ಯಶಾಲಿಯಾದಂತಹ ದೇವನೇ, ನೀನೇ ಬೆಳಕಿಗೆ ತಂದಂಥ, ನಮ್ಮ ಹೃದಯವನ್ನು ತಟ್ಟುವಂಥ ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳ ಅಭಿಮಾನಿ ದೇವತೆಗಳು, ಅದರ ಅರ್ಥರೂಪರಾದಂತಹ ಅನೇಕ ದೇವತೆಗಳಿದ್ದಾರೆ. ಆ ಎಲ್ಲ ಹಿರಿಕಿರಿಯ ದೇವತೆಗಳನ್ನ ನೀನು ಈ ಜಗತ್ತಿನಲ್ಲಿ ರಕ್ಷಿಸುವವನು. ಆ ವೇದದ ಅಭಿಮಾನಿನಿಯರು ಮತ್ತು ಅರ್ಥರೂಪರಾದಂತಹ ಅನೇಕ ಜನ ದೇವತೆಗಳು ಲಕ್ಷ್ಮಿಯಿಂದ ಆರಂಭಿಸಿ ಪರಮೋಚ್ಚ ಸ್ಥಾನದಲ್ಲಿರುವಂಥವು ಲಕ್ಷ್ಮೀದೇವಿ. ಯದ್ಯಪಿ ವೇದಾರ್ಥ ರೂಪನಾದವನು ಭಗವಂತನೂ ಹೌದು, ಆದರೆ ಭಗವಂತ ರಕ್ಷಿಸಬೇಕಾದ್ರೆ ತನಗಿಂತ ಭಿನ್ನಳಾದಂತಹ ಲಕ್ಷ್ಮೀದೇವಿಯಿಂದ, ಅತ್ಯಂತ ಹಿರಿಯಳಾದ ಲಕ್ಷ್ಮೀದೇವಿಯಿಂದ ತೊಡಗಿ ಕಿರಿಯರಾದಂತಹ ಉಳಿದೆಲ್ಲ ದೇವತೆಗಳನ್ನು, ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪ್ರಥಮಃ, ಎಲ್ಲ ದೇವತೆಗಳಲ್ಲಿ ಅಗ್ನಿ ಕೆಳಗಿನವನು ಮತ್ತೆ ವಿಷ್ಣು ಪ್ರಥಮ ಅಂತ, ಹೀಗೆ ತದಂತರಾಲೇ ಸರ್ವಾಹ ಅನ್ಯಾಹ ದೇವತಾ ಅಂತ ಒಂದು ವೇದವಾಕ್ಯ ಕೇಳಿ ಬರ್ತದೆ.
ಹೀಗೆ ಎಲ್ಲ ಹಿರಿಕಿರಿಯ ದೇವತೆಗಳನ್ನ ನೀನೇ ರಕ್ಷಿಸ್ತಿ. ಆ ಶಾಸ್ತ್ರಗಳನ್ನು ಬೆಳಕಿಗೆ ತಂದವನು ನೀನು, ಮತ್ತು ಅದರ ಆ ಶಾಸ್ತ್ರಗಳ ಅಭಿಮಾನಿತ್ವವನ್ನ, ಅರ್ಥ ರೂಪತ್ವವನ್ನ, ಅರ್ಥ ಸ್ಥಾನವನ್ನು ಆಯಾ ದೇವತೆಗಳಿಗೆ ಕೊಟ್ಟವನು ನೀನು ಅವರನ್ನು ರಕ್ಷಿಸ್ತಾ ಇದ್ದೆ, ಈ ಜಗತ್ತಿನಲ್ಲಿ ರಕ್ಷಿಸ್ತಾ ಇದ್ದೆ. ಆ ಜಗತ್ತಿನಲ್ಲಿ ದೇವತೆಗಳನ್ನು ರಕ್ಷಿಸುವುದಲ್ಲದೆ ಆ ಜಗತ್ತನ್ನು ಕೂಡ, 7 ಲೋಕಗಳಿಂದ ಕೂಡಿದಂತಹ ಜಗತ್ತನ್ನು, ಅದರೊಳಗಿರುವ ದೇವತೆಗಳನ್ನು ನೀನು ರಕ್ಷಿಸ್ತಾ ಇದ್ದೆ. ಆ ಲೋಕವನ್ನು ನೀನು ರಕ್ಷಿಸುವ ಮೂಲಕ ಅಥವಾ ಸಂಪತ್ತನ್ನು ಕೊಡುವ ಮೂಲಕ ಪೋಷಿಸ್ತಾ ಇದ್ದೆ. ಇಲ್ಲಿ ಅವರ ಮತ್ತು ಪರ ಅಂತ ಶಬ್ದಗಳಿವೆ ಮೂಲ ವೇದ ವಾಕ್ಯದಲ್ಲಿ. ಅವರ ಅಂತಂದ್ರೆ ನಶ್ವರವಾದದ್ದು, ನಿಕೃಷ್ಟವಾದದ್ದು ಅಂತ ಅರ್ಥ. ಪರ ಅಂದ್ರೆ ಅನಶ್ವರವಾದದ್ದು, ಉತ್ಕೃಷ್ಟವಾದದ್ದು ಅಂತ ಅರ್ಥ. ಅನಶ್ವರವಾದ ಪುರುಷಾರ್ಥ ಅಂದ್ರೆ ಮೋಕ್ಷವೆಂಬ ಪುರುಷಾರ್ಥ. ಆ ಪುರುಷಾರ್ಥವನ್ನು ಕೊಡುವಂತಹ ವ್ಯಕ್ತಿ ತಾನೂ ಕೂಡ ಅನಶ್ವರ, ಅಕ್ಷರನೇ ಆಗಿರ್ತಾನೆ. ಇದು ರಘುನಾಥ ತೀರ್ಥರು ಹೇಳಿದಂತಹ ವ್ಯಾಖ್ಯಾನ. ಈ ಅನೇಕ ಜನ ವೇದಾಭಿಮಾನಿ ದೇವತೆಗಳು, ವೇದಾರ್ಥ ರೂಪರಾದಂತಹ ದೇವತೆಗಳಿದ್ದಾರಲ್ಲ, ಅವರಲ್ಲಿ ಕೆಲವರು ಪರವಾಗಿದ್ದಾರೆ, ಕೆಲವರು ಅವರವಾಗಿದ್ದಾರೆ. ಪರವಾದವಳು ಲಕ್ಷ್ಮೀದೇವಿ ಅಂತ ತಿಳ್ಕೊಳ್ಳೋಣ, ಅವರವಾದವರು ಉಳಿದೆಲ್ಲ ದೇವತೆಗಳು ಅಂತ ತಿಳ್ಕೊಳ್ಳೋಣ. ಅದು ಹೇಗೆ ಅಂತಂದ್ರೆ, ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ, ಭಗವದ್ಗೀತಾದಲ್ಲಿ ಬಂದಂತೆ ಈ ಸರ್ವಾಣಿ ಭೂತಾನಿ, ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಎಲ್ಲ ಭೂತವು, ಎಲ್ಲ ಜಗತ್ತು ಕೂಡ ಕ್ಷರ ಅಂತ ಕರೆಸ್ಕೋತದೆ. ವೇದಾಭಿಮಾನಿಗಳಾದಂತಹ, ವೇದಾರ್ಥ ರೂಪರಾದಂತಹ, ಅವರವಾದಂತಹ ಕ್ಷರರಾದಂತಹ ದೇವತೆಗಳು. ಮತ್ತೆ ಪರ, ಅವರ ಪರ ಅಂತ 2 ಶಬ್ದಗಳಿವೆ ವೇದದಲ್ಲಿ. ಅದರಲ್ಲಿ ಅವರರು ಅಂದ್ರೆ ಕ್ಷರರಾದಂತಹ, ದೇಹ ನಾಶ ಆಗುವಂತಹ ದೇಹವನ್ನು ಪಡೆದು ಸಂಸಾರದಲ್ಲಿ ಇದ್ದು ಸಂಸಾರದಿಂದ ಸಾಧನೆ ಮಾಡಿ ಮುಕ್ತರಾಗುವ ದೇವತೆಗಳಿರ್ತಾರೆ, ಅವರೆಲ್ಲ ಕ್ಷರರು. ಮತ್ತೆ ಯಾವತ್ತೂ ಕೂಡ ಸಂಸಾರದಲ್ಲಿ ಇಲ್ಲದೇನೆ ನಾಶವಾಗುವಂತಹ ದೇಹವನ್ನು ಎಂದೂ ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಿ ಆಗಲಿ ಹೊಂದದೇ ಇದ್ದವಳೇ ಈ ಲಕ್ಷ್ಮಿ. ಆದ್ರಿಂದ ಅವಳೇ ಅಕ್ಷರ. ಆದ್ರಿಂದ ಹಿರಿಕಿರಿಯ ದೇವತೆಗಳು ಅಂದ್ರೆ ಪರಾವರ ದೇವತೆಗಳು ಅಂದ್ರೆ ಲಕ್ಷ್ಮಿ ಅಕ್ಷರ, ಉಳಿದ ದೇವತೆಗಳು ಕ್ಷರರು ಅಂತ ಅರ್ಥ. ಹೀಗೆ ಪರ ಅಂತಂದ್ರೆ ಅಕ್ಷರರಾದಂತಹ ಲಕ್ಷ್ಮೀದೇವಿಯನ್ನು, ಕ್ಷರರಾದಂತಹ ಉಳಿದ ದೇವತೆಗಳನ್ನು ಈತ ಈ ಜಗತ್ತಿನಲ್ಲಿ ಪಾಲಿಸಬೇಕು ಅಂದ್ರೆ ಸ್ವಯಂ ತಾನೂ ಕೂಡ ಅಕ್ಷರನಾಗಿರಬೇಕು. ಇದು ನಾನು ಅದಕ್ಕೆ ಮಾಡಿಕೊಂಡಂತ ಅರ್ಥ. ನಾನು ನಶ್ವರವಾದ ಲೌಕಿಕ ಪುರುಷಾರ್ಥವನ್ನು, ಅನಶ್ವರವಾದಂತಹ ಪಾರಲೌಕಿಕ ಪುರುಷಾರ್ಥವನ್ನು ಕೊಡುವವನು ಅಂತ ರಘುನಾಥ ತೀರ್ಥರು ಹೇಳಿದ ಅರ್ಥ. ಆ ಎಲ್ಲ ದೇವತೆಗಳು, ವೇದಾಭಿಮಾನಿ ದೇವತೆಗಳು, ವೇದಾರ್ಥ ರೂಪರಾದಂತಹ ದೇವತೆಗಳು, ಅವರಲ್ಲಿ ಲಕ್ಷ್ಮೀದೇವಿ ಪರಳು, ಅಕ್ಷರ, ಉಳಿದವರು ಅಕ್ಷರರು ಅಂತ ಹೇಳಿದ್ರಿಂದ ಅಕ್ಷರಲಾದ ಲಕ್ಷ್ಮೀದೇವಿಗೂ ಅಧಿಪತಿಯಾದವನು, ಅವಳನ್ನೂ ರಕ್ಷಿಸುವಂತವನು ಸ್ವಯಂ ತಾನೂ ಅಕ್ಷರನಾಗಿರಬೇಕು. ಆದ್ರಿಂದ ಅಕ್ಷರ ಎಂಬ ಭಗವಂತನ ಆ ನಾಮ ಏನಿದೆ, ವಿಷ್ಣು ಸಹಸ್ರನಾಮದ ಸ್ತೋತ್ರದ ನಾಮ, ಅದರ ಒಂದು ವ್ಯಾಖ್ಯಾನ ಈ ಭಾಗ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಒಟ್ಟಾರೆ ತಾತ್ಪರ್ಯ ಏನಾಯ್ತು ಅನ್ನೋ ಅರ್ಥ. ಹೇ ಇಂದ್ರ, ಭಗವಂತನೇ, ಯಸ್ಮಿನ್ ದುರೋಣೆ, ಯಸ್ಮಿನ್ ಯಾವ ದುರೋಣೆ ಲೋಕದಲ್ಲಿ, ವಹ ಓದುತೀನಾಂ ಯೋಗವತೀನಾಂ ಶ್ರುತೀನಾಂ. ವಹ ಅಂದ್ರೆ ನೀನು ನಿನ್ನ ಬಹುರೂಪಗಳಿಂದ, ದತ್ತ, ವೇದವ್ಯಾಸ, ಕಪಿಲ ಇತ್ಯಾದಿ ರೂಪಗಳಿಂದ ಬೆಳಕಿಗೆ ತಂದಂಥ ವೇದಗಳು. ಅವು ಹೇಗಂದ್ರೆ ಓದುತಿಗಳು, ನಮ್ಮ ಹೃದಯವನ್ನು ತಟ್ಟುವಂಥವು. ಮತ್ತೆ ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳವು. ಆ ಶಾಸ್ತ್ರಗಳ ಅವರ ನೀಚನಾದಂಥ ಅಂದ್ರೆ ಕ್ಷರ, ಮತ್ತೆ ಪರ. ನೀಚ ಅಂದ್ರೆ ಕ್ಷರ ಅಂತ ಅರ್ಥ, ಪರ ಅಂದ್ರೆ ಉಚ್ಚ ಅಂತ ಅರ್ಥ, ಪರ ಅಂದ್ರೆ ಅಕ್ಷರ ಅಂತ ಅರ್ಥ. ಆ ಪರವಾದಂತಹ
ಉಚ್ಚವೂ ಆದಂತಹ ನದಂ ನದಂ ಪ್ರತ್ಯೇಕಂ ಅರ್ಥರೂಪಂ ಅಭಿಮಾನಿನಂ ಚ. ವೇದಾರ್ಥರೂಪರಾದ ದೇವತೆಗಳು ಅಭಿಮಾನಿ ದೇವತೆಗಳು ಕೂಡ. ಅಂತಹ ಎಲ್ಲ ದೇವತೆಗಳನ್ನು ಆವಿಥ ನೀನು ಅವಸಿ ರಕ್ಷಿಸ್ತಾ ಇದ್ದೆ. ತತ್ ಯಾವ ಜಗತ್ತಿನಲ್ಲಿ ನೀನು ಇವರನ್ನೆಲ್ಲರನ್ನು ರಕ್ಷಿಸ್ತೀಯೋ ಆ ಜಗತ್ತನ್ನು ಕೂಡ ಅವಸ ಅಂದ್ರೆ ರಕ್ಷಣೆಯನ್ನ, ಅವಸ್ ಅಂದ್ರೆ ಸಂಪತ್ತು ಅಂತ ಕೂಡ ಒಂದು ಅರ್ಥ ಇದೆ. ಜಗತ್ತಿಗೆ ರಕ್ಷಣೆಯನ್ನು ಕೊಡುವ ಮೂಲಕ, ಅದಕ್ಕೆ ಸಂಪತ್ತನ್ನು ಕೊಡುವ ಮೂಲಕ ನೀದಧೀಶೆ ನೀನು ಅದನ್ನ ಪೂರ್ಣವಾಗಿ ಧರಿಸಿದ್ದಿ, ಪೋಷಿಸಿದ್ದಿ ಅಂತ ಅದರ ಅರ್ಥ. ಇಲ್ಲಿವರೆಗೆ ನಾವು ಈ ನದ ಅಂತ ಅನ್ನೋದಕ್ಕೆ ಅಧಿಪತಿಯಾದಂತಹ ಚತುರ್ಮುಖ, ಮುಖ್ಯ ಪ್ರಾಣ ಇತ್ಯಾದಿ ಅರ್ಥವನ್ನು ಇಟ್ಕೊಂಡಿದ್ವಿ. ಕೆಲವು ಕಡೆ ನದ ಅಂದ್ರೆ ಅದರ ಪಾಠಕನಾದಂತಹ ಚತುರ್ಮುಖಾದಿ ದೇವತೆಗಳು, ನದ ಅಂದ್ರೆ ಅಧಿಪತಿ ದೇವತೆಗಳು. ಕೆಲವು ಕಡೆ ನದ ಅಂದ್ರೆ ಪಾಠಕ, ಅದನ್ನ ಓದುವವನು, ಅಂಥವನಿಗೂ ಕೂಡ ನಾವು ನದ ಎಂಬ ಶಬ್ದದಿಂದ ತಿಳ್ಕೊಂಡಿದ್ದೆ. ಕೆಲವು ಕಡೆ ನದ ಅಂದ್ರೆ ಪ್ರವಾಹ, ಆ ವೇದ ಪಠಣದ ಪ್ರವಾಹ ಅಂತ ಒಂದು ಅರ್ಥವನ್ನು ಕೂಡ ನಾನು ಹೇಳಿದ್ದೆ. ಈ ಒಂದು ಮಂತ್ರದಲ್ಲಿ ನದ ಎಂಬ ಶಬ್ದದಿಂದ ನಮಗೆ ಲಕ್ಷ್ಮೀ ದೇವಿಯನ್ನು ಕೂಡ ಇಟ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ನದಂ ನದಂ ಅಂತ ಅದಕ್ಕೆ 2 ಸರಿ ಬಂದಿರೋದು. ಅರ್ಥರೂಪರು ಅಭಿಮಾನಿ ರೂಪರೂ ಆದಂತಹ ಅನೇಕ ಜನ ದೇವತೆಗಳು, ಅವರೆಲ್ಲರನ್ನೂ ನೀನು ರಕ್ಷಿಸ್ತಾ ಇದ್ದೆ ಅಂತ ಅಲ್ಲಿ ಬಂದಿದೆ. ಇದರ ಹಿನ್ನೆಲೆಯನ್ನ ನಾವು ಭಾಗವತ ತಾತ್ಪರ್ಯದಲ್ಲಿ ನೋಡ್ಬೇಕಾಗ್ತದೆ. ಭಾಗವತದ 11ನೇ ಸ್ಕಂದದ 16ನೇ ಅಧ್ಯಾಯದ 12ನೇ ಶ್ಲೋಕ ಇದೆ. ಹಿರಣ್ಯಗರ್ಭೋ ದೇವಾನಾಂ ಮಂತ್ರಾಣಾಂ ಪ್ರಣವಸ್ತ್ರಿವತ್ ಅಕ್ಷರಾಣಾಂ ಅಕಾರೋಸ್ಮಿ ಪದಾನಿ ಛಂದಸಾಮಹಂ. ದೇವತೆಗಳಲ್ಲಿ ಶ್ರೇಷ್ಠನಾದ ಚತುರ್ಮುಖ ನಾನು. ಚತುರ್ಮುಖನಿಗೆ ದೇವಶ್ರೇಷ್ಠತ್ವ ಬಂದುದು ನನ್ನಿಂದ. ಮಂತ್ರಗಳಲ್ಲಿ ಓಂಕಾರಕ್ಕೆ ಶ್ರೇಷ್ಠತ್ವ ಬಂದಿರುವುದು ನನ್ನಿಂದ. ಮತ್ತೆ ಅಕ್ಷರಗಳಲ್ಲಿ ಅಕಾರ ನಾನು, ಯಾಕಂದ್ರೆ ಅಕಾರದ ವಿಸ್ತಾರವೇ ಈ ಎಲ್ಲ ಸಾಹಿತ್ಯ. ವೇದಾಭಿಮಾನಿ ದೇವತೆಗಳಿಗಿಂತ ಉತ್ತಮವಾದಂತಹ ವೇದಾರ್ಥ ನಾನಾಗಿದ್ದೇನೆ. ಪದಾನಿ ಛಂದಸಾಮಹಂ. ಪದ ಅಂದ್ರೆ ಅಲ್ಲಿ ಆ ಶ್ಲೋಕದಲ್ಲಿ ವಾಚ್ಯ ಅಂತ ಅರ್ಥ. ಅಲ್ಲಿ ಪ್ರಾಧಾನ್ಯ ಅನ್ನೋ ಒಂದು ಗ್ರಂಥವನ್ನ ಆಚಾರ್ಯರು ಉದ್ಧರಿಸ್ತಾರೆ. ವರ್ಣೇಶಾನಿ ಪದಾನ್ಯಾಹು ಪಾದಾಶ್ಚಾಪಿ ತದೀಶ್ವರಾಃ ಪಾದಾನಾಂ ಈಶ್ವರಾರ್ಧರ್ಚಾಃ ತದೀಶಾಃ ರಚಯೇವತು ರಚಾಮಧೀಶಾಃ ವರ್ಗಾಶ್ಚ ತೇಷಾಂ ಸೂಕ್ತಮಧೀಶ್ವರಂ ಸೂಕ್ತಾಧೀಶಾಸ್ತಥಾಧ್ಯಾಯಾಃ ತೇಷಾಂ ಈಶಾಸ್ತಥಾ ಅಷ್ಟಕಾಃ ತದಧೀಶಾಸ್ತಥಾ ಶಾಖಾಃ ವೇದಾಶ್ಚಾಪಿ ತದೀಶ್ವರಾಃ ವೇದಾನಾಂ ಈಶ್ವರಾಃ ವಾಚ್ಯಾಃ ವಾಚ್ಯಾನಾಂ ಈಶ್ವರೋ ಹರಿಃ ನ ಹರೇರೀಶ್ವರಃ ಕಶ್ಚಿತ್ ಕದಾಚಿತ್ ಕ್ವಾಪಿ ವಿದ್ಯತೆ. ವೇದಗಳಲ್ಲಿ, ಋಗ್ವೇದದಲ್ಲಿ ಅಂತ ಅರ್ಥ ಬರೆದಿದ್ದಾರೆ. ವರ್ಣಗಳು ಪದಗಳಿಗೆ ಅಧೀನವಾಗಿವೆ. ನಮಗೆ ಗೊತ್ತಿದೆ ಎಲ್ಲ ವರ್ಣಗಳು ಸೇರಿಯೇ ಪದಗಳಾಗೋದು. ಆ ಪದಗಳು ಪಾದಗಳಿಗೆ ಅಧೀನವಾಗಿವೆ. ಅಂದ್ರೆ ಪದಗಳಿಂದಲೇ ಪಾದ ಆಗುವುದು. ಆ ವರ್ಣಗಳು ಪದಗಳಿಗೆ ಅಧೀನವಾಗಿವೆ. ಆ ಒಂದು ಪದದಲ್ಲಿಯೇ ಸೇರ್ಕೊಂಡಿರುವಂಥದ್ದು ವರ್ಣ. ಹಾಗೆ ಒಂದು ಪಾದ ಅಂದ್ರೆ ಶ್ಲೋಕದ 4ನೇ ಒಂದು ಭಾಗ, ಅದರಲ್ಲಿ ಸೇರ್ಕೊಂಡಿರುವಂಥದ್ದೇ ಒಂದು ಪದ ಅಂದ್ರೆ ಒಂದು ವರ್ಡ್. ಆ ಪಾದಗಳು ಅರ್ಧರ್ಚಗಳಿಗೆ ಅಂದ್ರೆ ಅರ್ಧ, ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅಂತೀವಲ್ಲ, ಪೂರ್ವಾರ್ಧ ಮತ್ತು ಉತ್ತರಾರ್ಧ. ಅವು ಅಲ್ಲಿ ಪಾದಗಳು ಆ ಅರ್ಧ ಋಕ್ಗಳ ಒಂದು ಭಾಗ ಆಗಿವೆ. ಅರ್ಧ ಋಕ್ಗಳು ಪೂರ್ಣ ಋಕ್ಗಳಿಗೆ ಅಧೀನ ಆಗಿವೆ. ಒಂದು ಇಡೀ ಋಕ್ ಅಂದ್ರೆ ಒಂದು ಶ್ಲೋಕ ಅಥವಾ ಒಂದು ಪದ್ಯ. ಆ ಋಕ್ಗಳು ವರ್ಗಗಳಿಗೆ ಅಧೀನ ಆಗಿವೆ. ಅಂದ್ರೆ ಒಂದು 4-6 ಮಂತ್ರಗಳು, 8-10 ಮಂತ್ರಗಳು ಸೇರಿ ಒಂದು ವರ್ಗ ಆಗ್ತದೆ. ಆ ವರ್ಗಗಳು, ಕೆಲವು ವರ್ಗಗಳು ಸೇರಿ ಕೆಲವು ಸೂಕ್ತ ಆಗ್ತವೆ. ವರ್ಗಗಳು ಸೂಕ್ತಗಳಿಗೆ ಅಧೀನ ಆಗಿವೆ. ಆ ಸೂಕ್ತಗಳು, ಅನೇಕ ಸೂಕ್ತಗಳು ಸೇರಿ ಅಧ್ಯಾಯ ಆಗ್ತವೆ. ಆದ್ದರಿಂದ ಸೂಕ್ತಗಳು ಅಧ್ಯಾಯಕ್ಕೆ ಅಧೀನ ಆಗಿವೆ. ಅಧ್ಯಾಯಗಳು ಅಷ್ಟಕಗಳಿಗೆ, ಋಗ್ವೇದದಲ್ಲಿ ಒಟ್ಟು 8 ಅಷ್ಟಕ, ಆ ಅಷ್ಟಕಗಳಿಗೆ ಅಧೀನ ಆಗಿವೆ. ಅಷ್ಟಕಗಳು ಶಾಖೆಗಳಿಗೆ ಅಧೀನ ಆಗಿವೆ. ಅನೇಕ ಶಾಖೆಗಳಿವೆ ಋಗ್ವೇದದಲ್ಲೂ ಕೂಡ, ಆ ಶಾಖೆಗಳಿಗೆ ಅಧೀನ ಆಗಿವೆ.
ಶಾಖೆಗಳು ವೇದಗಳಿಗೆ ಅಧೀನ ಆಗಿವೆ. ವೇದಗಳು ಅವುಗಳ ಅರ್ಥಗಳಿಗೆ ಅಧೀನ ಆಗಿವೆ. ಅರ್ಥಗಳು ಶ್ರೀಹರಿಗೆ ಅಧೀನ ಆಗಿವೆ. ಭಗವಂತ ಮಾತ್ರ ಯಾರಿಗೂ ಯಾವ ಕಾಲದಲ್ಲೂ ಅಧೀನನಲ್ಲ ಅಂತ ಪ್ರಾಧಾನ್ಯ ಅನ್ನೋ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಆ ವರ್ಣಕ್ಕೆ ಅಭಿಮಾನಿ ದೇವತೆಗಳು, ಅವರಿಗಿಂತ ಪದದ ಅಭಿಮಾನಿ ದೇವತೆಗಳು ಶ್ರೇಷ್ಠರು, ಪದಾಭಿಮಾನಿ ದೇವತೆಗಳಿಗಿಂತ ಪಾದಾಭಿಮಾನಿ ದೇವತೆಗಳು ಶ್ರೇಷ್ಠರು. ಆ ಪಾದಾಭಿಮಾನಿ ದೇವತೆಗಳಿಗಿಂತ ಅರ್ಧ ಋಕ್ ಅದರ ಅಭಿಮಾನಿ ದೇವತೆಗಳು ಶ್ರೇಷ್ಠರು. ಅರ್ಧ ಋಕ್ಗಳ ಅಭಿಮಾನಿ ದೇವತೆಗಳಿಗಿಂತ ಪೂರ್ಣ ಋಕ್ಗಳ ಅಭಿಮಾನಿ ದೇವತೆಗಳು ಶ್ರೇಷ್ಠರು. ಅವರಿಗಿಂತ ವರ್ಗಗಳ ಅಭಿಮಾನಿ ದೇವತೆಗಳು ಶ್ರೇಷ್ಠರು. ಅವರಿಗಿಂತ ಸೂಕ್ತಗಳ ಅಭಿಮಾನಿ ದೇವತೆಗಳು, ಮುಂದೆ ಅಧ್ಯಾಯದ ಅಭಿಮಾನಿ ದೇವತೆಗಳು, ಮತ್ತೆ ಅಷ್ಟಕಗಳ ಅಭಿಮಾನಿ ದೇವತೆಗಳು, ಶಾಖೆಗಳ ಅಭಿಮಾನಿ ದೇವತೆಗಳು, ಮತ್ತೆ ವೇದದ ಅಭಿಮಾನಿ ದೇವತೆಗಳು, ಸಮಗ್ರ ವೇದದ ಅಭಿಮಾನಿ ದೇವತೆಗಳು, ಹೀಗೆಲ್ಲ ಇದ್ದಾರೆ. ಆ ವೇದ ಅಭಿಮಾನಿ ದೇವತೆಗಳಿಗಿಂತ ವೇದದ ಅರ್ಥದ ರೂಪರಾದಂತಹ ದೇವತೆಗಳೇನಿದ್ದಾರೆ ಇನ್ನೂ ಶ್ರೇಷ್ಠರು. ಆ ಅರ್ಥರೂಪರಾದ ಅನೇಕ ದೇವತೆಗಳೇನಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನಿಗೆ ಅಧೀನರಾಗಿದ್ದಾರೆ. ಭಗವಂತ ಮಾತ್ರ ಯಾರಿಗೂ ಯಾವ ಕಾಲಕ್ಕೂ ಅಧೀನಲ್ಲ ಅಂತ ಪ್ರಾಧಾನ್ಯ ಅನ್ನೋ ಒಂದು ಗ್ರಂಥವನ್ನ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಮುಂದೆ ವೈಶೇಷ್ಯ ಅನ್ನೋ ಗ್ರಂಥವನ್ನು ಕೂಡ ಉದ್ಧರಿಸ್ತಾರೆ. ಸರ್ವವೇದಾಭಿಮಾನಿನ್ಯ ದೇವ್ಯ ಲಕ್ಷ್ಮೀಸ್ತತೋಧಿಕ ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣು ದೂರವತ್ ಸ್ಥಿತ ಯಜ್ಞಾಖ್ಯಾ ಸೈವ ವಿಷ್ಣೋಸ್ತು ಯಾತು ಉರಸ್ಥಲಮಾಶ್ರಿತ ಹರಿಣಾ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತು ಉತ್ತರೋತ್ತರ ತಸ್ಯಾಪಿ ವಿಶಿಷ್ಟ ದಕ್ಷಿಣ ಸುಖೇ. ಭಾರತಿ ಮೊದಲಾದ ದೇವತಾ ಸ್ತ್ರೀಯರು ಅವರು ವರ್ಣದಿಂದ ಪ್ರಾರಂಭಿಸಿ, ನಾವೀಗಾಗಲೇ ನೋಡಿದ್ವಿ, ವರ್ಣ, ಪದ, ಪಾದ, ಅರ್ಧರಕ್, ಪೂರ್ಣರಕ್, ವರ್ಗ, ಸೂಕ್ತ, ಅಧ್ಯಾಯ ಅಂತ ಹೀಗೆಲ್ಲ ನೋಡಿದ್ದೇವೆ. ವರ್ಣದಿಂದ ಪ್ರಾರಂಭಿಸಿ ಸರ್ವವೇದಗಳಿಗೂ ಅಭಿಮಾನಿಯಾದವರು ಎಲ್ಲ ದೇವತೆಗಳು. ಸ್ವಾಹ ಮೊದಲಾದ ಅನೇಕ ಜನ ದೇವತೆಗಳಿದ್ದಾರೆ. ಆ ಎಲ್ಲ ವೇದಾಭಿಮಾನಿ ದೇವತೆಯರಿಗಿಂತ ಸರ್ವವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಉತ್ತಮಳು. ಸ್ವಾಹ, ಅಗ್ನಿಪತ್ನಿಯಾದ ಸ್ವಾಹ, ಇಂದ್ರಪತ್ನಿಯಾದ ಶಚಿ, ಸೌಪರ್ಣಿ, ವಾರುಣಿ, ಪಾರ್ವತಿ, ಭಾರತಿ, ಸರಸ್ವತಿ ಇವರೆಲ್ಲರಿಗಿಂತಲೂ ಲಕ್ಷ್ಮೀದೇವಿ ಉತ್ತಮಳು. ಅವಳು ಯಾವತ್ತೂ ಕೂಡ ಭಗವಂತನ ಸಮೀಪದಲ್ಲೇ ಇರ್ತಾಳೆ. ವೇದಾಭಿಮಾನಿನಿ ಅವಳು. ಸಾ ವಿಷ್ಣು ದೂರವತ್ ಸ್ಥಿತ, ಪರಮಾತ್ಮನಿಂದ ಆಕೆ ದೂರ ಇದ್ದವಳಂತೆ ಕಾಣ್ತಾಳಂತೆ. ವೇದಗಳ ಮೂಲಕ ಆ ಭಗವಂತನನ್ನು ಅವಳು ಸ್ತುತಿಸ್ತಾ ಇರ್ತಾಳೆ, ದೂರದಲ್ಲಿರ್ತಾಳೆ, ಎದುರು ನಿಂತು ಸ್ತುತಿಸ್ತಾಳೆ. ಅವಳೇ ಆ ವೇದದಲ್ಲಿ ಹೇಳಲ್ಪಟ್ಟಂತಹ ಯಜ್ಞದ ಅಭಿಮಾನಿನಿಯೂ ಆಗಿದ್ದಾಳೆ. ವೇದಾಭಿಮಾನಿನಿಯಾದ ಲಕ್ಷ್ಮೀ ರೂಪ ಎದುರುಗಡೆ ಇದ್ರೆ, ಯಜ್ಞಾಭಿಮಾನಿನಿಯಾದ ರೂಪ ಭಗವಂತನ ಎದೆಯಲ್ಲಿದೆ. ಆ ಯಜ್ಞದಲ್ಲಿ ಕೊನೆಗೆ ಕೊಡಬೇಕಾದಂತಹ ದಕ್ಷಿಣ ಏನಿದೆ, ದಕ್ಷಿಣಾಭಿಮಾನಿ ರೂಪ, ದಕ್ಷಿಣ ಅಂದ್ರೆ ಸಂಪತ್ತು, ಸಂಪತ್ತಿನ ಅಭಿಮಾನಿಯಾದ ಲಕ್ಷ್ಮೀ ರೂಪ ಆ ಹರಿಯ ವಾಮಾರ್ಧದಲ್ಲೇ ವ್ಯಾಪಿಸಿಕೊಂಡಿದ್ದಾಳೆ. ಹರಿಣ ರತಿಯೋಗಸ್ಥ ದಕ್ಷಿಣ ಆಖ್ಯಾಪಿ ಸೈವತ್ತು, ಅವಳು ಭಗವಂತನ ಅರ್ಧ ಭಾಗವೇ ಆಗಿದ್ದಾಳೆ. ರತಿ ಸಂಬಂಧದಲ್ಲಿ ಇರ್ತಾವಳು. ಭಗವಂತ ಮತ್ತು ಆಕೆ ಇಬ್ಬರು ಕೂಡ ತೀರ ಏಕಾಂತದಲ್ಲಿ ರತಿಯೋಗದಲ್ಲಿ ಇದ್ದಾರೆ. ಲಕ್ಷ್ಮೀ ದೇವಿಯ ರೂಪಗಳೆಲ್ಲವೂ ಅಭಿನ್ನವೇ ಆದರೂ ಕೂಡ ವೇದಾಭಿಮಾನಿನಿಯಾಗಿ ಭಗವಂತನ ಎದುರು ನಿಂತು ಆತನನ್ನು ಸ್ತುತಿಸುವ ಲಕ್ಷ್ಮೀ ರೂಪಕ್ಕಿಂತ ಯಜ್ಞಾಭಿಮಾನಿನಿಯಾಗಿ ಆ ಹರಿಯ ಎದೆಯಲ್ಲಿ ಇರುವಂತಹ ರೂಪ ಹೆಚ್ಚು ಸುಖವನ್ನು ಪಡಿತದಂತೆ. ಯಜ್ಞಾಭಿಮಾನಿನಿ ರೂಪಕ್ಕಿಂತ ದಕ್ಷಿಣಾಭಿಮಾನಿನಿ ರೂಪ ಅದು ಆತನ ಅರ್ಧವೇ ಆಗಿರುವುದರಿಂದ ಇನ್ನು ಹೆಚ್ಚಿನ ಸುಖವನ್ನು ಪಡಿತವೆ. ಉತ್ತರೋತ್ತರದ ಸಾಪಿ ವಿಶಿಷ್ಟ ದಕ್ಷಿಣಾ ಸುಖೆ. ಹೀಗೆ ದಕ್ಷಿಣ ಎಂಬ ಲಕ್ಷ್ಮೀದೇವಿ ರೂಪಕ್ಕೆ ಅತ್ಯಂತ ಹೆಚ್ಚಿನ ಸುಖ ಇದೆ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ದಕ್ಷಿಣ ಅಂತನೂ ಶಬ್ದ ಐತರಿ ಉಪನಿಷತ್ತಿನ ಆ ಪ್ರಸಂಗದಲ್ಲೂ ಕೂಡ ಬಂದಿದೆ. ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಅಂತ. ದಕ್ಷಿಣಾಭಿಸ್ಸಹೈವೈತನ್ ಮಧುಸ್ಥಾತ್ ಜಗತ್ಸದಾ ಧನ್ಯಾಶ್ಚರ್ಯೋಹಮೇ ವೈಕೋ ಮಿತ್ರಂ ಮೇ ದಕ್ಷಿಣಾರಮ. ದಕ್ಷಿಣಾಭಿಸ್ಸಹೈವೈತನ್ ಮಧುಸ್ಥಾತ್ ಜಗತ್ಸದಾ. ಭಗವಂತ ಜಗತ್ತಿನಗಿಂತ ದೊಡ್ಡವನು. ಅವನು ಹೇಗೆ ಅಂದ್ರೆ ಪರಮೋಚ್ಚ ಸ್ಥಾನದಲ್ಲಿರೋನು ಭಗವಂತ. ದಕ್ಷಿಣಾಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯ ರೂಪದ ಜೊತೆಗೆ ಆತ ಅತ್ಯಂತ ಶ್ರೇಷ್ಠ
ಅಂತ ಹರಿವಂಶದಲ್ಲಿ ಮಾತಿದೆ. ಅದನ್ನ ಐತರೆಯ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ದಕ್ಷ ಭಾಗ ಸ್ಥಿತೇನತ್ವ ದಕ್ಷಿಣಂ ನಾಮ ಚೋಚ್ಯತೆ. ಲಕ್ಷ್ಮೀದೇವಿ ಎಡಭಾಗದಲ್ಲಿ ಇದ್ದರೆ ಪರಮಾತ್ಮನ ಒಂದು ರೂಪ ಅದು. ಆ ಒಂದು ರೂಪದಲ್ಲಿ ಅರ್ಧ ಭಾಗದಲ್ಲಿ ಲಕ್ಷ್ಮಿ ಇದ್ರೆ ಎಡಭಾಗದಲ್ಲಿ, ಬಲಭಾಗದಲ್ಲಿ ನಾರಾಯಣ ಇದ್ದಾನೆ. ಹೀಗೆ ದಕ್ಷ ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಇನ ಅಂದ್ರೆ ನಾರಾಯಣ, ಪ್ರಿಯತಮನಾದ ನಾರಾಯಣ ಇರುವುದರಿಂದ ಅವಳಿಗೆ ದಕ್ಷಿಣ ಅಂತ ಹೆಸರು. ಇದಾದ್ಮೇಲೆ ನಾವು ನೋಡ್ಬೇಕಾದ್ದು ಏವಂ ವೇದಾಭಿಧಾನಾಭ್ಯ ದೇವೀಭ್ಯ ಸರ್ವಯೇವತೋ ತದರ್ಥರೂಪಾಃ ಪತಯಃ ತಸ್ಯಾಹ ತಥಾ ಉತ್ತಮಾಃ ಶಚ್ಯಾ ಇಂದ್ರಃ ತತಶ್ಚೋಮ ತಸ್ಯಾ ರುದ್ರಸ್ತಥಾ ಭಾರತೀ ಪ್ರಾಣ ಏವಾಸ್ಯಾಹ ತತಃ ಶ್ರೀಃ ತದ್ಗುರೋ ಹರಿಃ. ಹೀಗೆ ವೇದ ಅನ್ನೋ ಹೆಸರನ್ನು ಪಡ್ಕೊಂಡಿರುವಂತಹ ವೇದಾಭಿಮಾನಿನಿ ಸ್ತ್ರೀಯರೇನಿದ್ದಾರೆ, ಆ ವೇದಾಭಿಮಾನಿನಿ ಸ್ತ್ರೀಯರಿಗಿಂತ ವೇದ ಪ್ರತಿಪಾದ್ಯರಾದಂತಹ ಅವರವರ ಪತಿಗಳು ಶ್ರೇಷ್ಠರಾಗಿದ್ದಾರೆ. ಅರ್ಥಾತ್ ಆಯಾ ವರ್ಣ, ಪದ, ಪಾದ, ಅರ್ಧಋಕ್, ಪೂರ್ಣಋಕ್ ಇದರ ಅಭಿಮಾನಿನಿ ದೇವತೆಯರಿಗಿಂತ ಆಯಾ ವರ್ಣದಿಂದ, ಪದದಿಂದ, ಪಾದದಿಂದ, ಅರ್ಧಋಕ್ನಿಂದ, ಪೂರ್ಣ ಋಕ್ನಿಂದ ಪ್ರತಿಪಾದ್ಯನಾದ ಅವರವರ ಗಂಡಂದರು ಶ್ರೇಷ್ಠರಾಗಿದ್ದಾರೆ. ಒಟ್ಟಾರೆ ಸ್ತ್ರೀಯರ ವರ್ಗಕ್ಕಿಂತ ಪುರುಷರ ವರ್ಗ ಶ್ರೇಷ್ಠ ಅಂತ ಅಲ್ಲಿ ಹೇಳಲಿಲ್ಲ. ತಸ್ಯಾಹ ತಥಾ ಉತ್ತಮಾಹ. ಅದು ಅರ್ಥ ಹೇಗೆ ಅಂದ್ರೆ, ಶಚ್ಯ ಇಂದ್ರ, ಶಚೀದೇವಿಗಿಂತ ಇಂದ್ರ ಉತ್ತಮ, ಆ ಇಂದ್ರನಿಗಿಂತ ಪಾರ್ವತಿ ಉತ್ತಮಳು, ಪಾರ್ವತಿಗಿಂತ ಶಿವ ಉತ್ತಮ, ಶಿವನಿಗಿಂತ ಭಾರತಿ ಸರಸ್ವತಿಯರು ಉತ್ತಮರು, ಭಾರತಿಗಿಂತ ಪ್ರಾಣ ಚತುರ್ಮುಖರು ಉತ್ತಮರು, ಪ್ರಾಣನಿಗಿಂತ ಲಕ್ಷ್ಮಿ ಉತ್ತಮಳು, ಲಕ್ಷ್ಮಿಗಿಂತ ಹರಿಯೇ ಶ್ರೇಷ್ಠ ಅಂತ ಆ ಗ್ರಂಥದ ತಾತ್ಪರ್ಯ. ಹೀಗೆ ಆ ಎಲ್ಲ ದೇವತಾ ಸ್ತ್ರೀಯರಿಗಿಂತ ಪುರುಷ ವರ್ಗದ ದೇವತೆಗಳು ಶ್ರೇಷ್ಠರು ಅಂತ ಸಾರಾಸಗಟಾಗಿ ಶ್ರೇಷ್ಠತ್ವವನ್ನು ಹೇಳಿದ್ದಲ್ಲ. ಅದು ಆ ತಾರತಮ್ಯಕ್ಕೆ ಅನುಗುಣವಾಗಿ ಆಯಾ ವೇದಾಭಿಮಾನಿನಿ ದೇವತೆಗಳಿಗಿಂತ ಅವಳವಳ ಗಂಡಂದರಾದಂಥ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠರು ಅಂತ ಅದರ ತಾತ್ಪರ್ಯ. ಇದನ್ನೇ ನಾನು ಇಲ್ಲಿಗ ನೆನಪು ಮಾಡಿಕೊಂಡದ್ದು. ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅಂತ ಬಂತು ನೋಡಿ. ನಮ್ಮ ಹೃದಯವನ್ನು ತಟ್ಟುವಂತ ಭಗವಂತ ತನ್ನ ಅನೇಕ ರೂಪಗಳಿಂದ ನಮ್ಮ ಹೃದಯವನ್ನು ತಟ್ಟುವಂತಹ ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳನ್ನು ಬೆಳಕಿಗೆ ತಂದಲ್ಲ, ಈ ಎಲ್ಲ ವೇದಾದಿ ಶಾಸ್ತ್ರಗಳನ್ನ. ಆ ಶಾಸ್ತ್ರಗಳ ನದಂ 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 ದಿನೇ ದಿನೇ ಅಂದ್ರೆ ಪ್ರತಿದಿನ ಅಂತ ಅರ್ಥ. ನದಂ ನದಂ ಅಂದ್ರೆ ಪ್ರತ್ಯೇಕವಾದಂತಹ ಒಂದು ದೇವತಾ ರೂಪ, ಹಿರಿಕಿರಿಯ ದೇವತೆಗಳು ಅಂತ. ಅದಕ್ಕೆ ನಾನು ಅದನ್ನು ಅರ್ಥ ಮಾಡ್ಕೊಂಡದ್ದು. ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂಥವಳು ಲಕ್ಷ್ಮೀದೇವಿ, ಕಿರಿಯ ಸ್ಥಾನದಲ್ಲಿ ಉಳಿದ ದೇವತೆಗಳಿದ್ದಾರೆ. ಈ ಎಲ್ಲಾ ದೇವತೆಗಳನ್ನು ನದಂ ನದಂ, ಹಿಂದೆ ನದಂ ನದಂ ಅಂದ್ರೆ ಚತುರ್ಮುಖ ಮುಖ್ಯ ಪ್ರಾಣ ಇಷ್ಟೇ ಅರ್ಥ ಮಾಡ್ಕೊಂಡಿದ್ದೆವು. ನದಂ ಅಂದ್ರೆ ಪಾಠಕನಾದಂತಹ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಂಡಿದ್ದೆವು. ನದ ಅಂದ್ರೆ ಪಾಠದ ಪ್ರವಾಹ, ಅಧ್ಯಯನ ಪ್ರವಾಹ ಅಂತ ಅರ್ಥ ಮಾಡ್ಕೊಂಡಿದ್ದೆವು. ಈಗ ನದಂ ಅಂತಂದ್ರೆ ನದಂ ನದಂ ಲಕ್ಷ್ಮೀದೇವಿಯಿಂದ ಆರಂಭಿಸಿ ಕೆಳಗಿನವರೆಗೆ ಎಲ್ಲ ವೇದ ಅಭಿಮಾನಿ ರೂಪರಾದಂಥ ವೇದ ಅರ್ಥಾಭಿಮಾನಿಗಳಾದಂಥ ದೇವತೆಗಳು ಅವರೆಲ್ಲರನ್ನೂ ಕೂಡ ನೀನು ರಕ್ಷಿಸ್ತಿ. ಲಕ್ಷ್ಮೀದೇವಿಯನ್ನು ರಕ್ಷಿಸ್ತಿ, ಉಳಿದ ದೇವತೆಗಳನ್ನು ನೀನು ರಕ್ಷಿಸ್ತಿ. ಅಭಿಮಾನಿನೀತು ಗಾಯತ್ರ್ಯಾ ಮುಖ್ಯಾ ಶ್ರೀ ಸಂಪ್ರಕೀರ್ತಿತ. ಬ್ರಹ್ಮ ಅಮುಖ್ಯ ಬ್ರಹ್ಮಾಣಿ ಸಾತು ಬ್ರಹ್ಮಾಣಮಾಶ್ರಿತ, ಬ್ರಹ್ಮಾತು ಮುಖ್ಯ ಗಾಯತ್ರಿ ಸಾ ಪರೋರಜ ಆಶ್ರಯ ಅಂತ ಬೃಹದಾರಣಿಕ ಭಾಷ್ಯದಲ್ಲೂ ಕೂಡ ಕೇಳಿ ಬರ್ತದೆ. ಗಾಯತ್ರಿಗೆ ವೇದಮಾತ ಗಾಯತ್ರಿ, ಅದರ ಮುಖ್ಯಾಭಿಮಾನಿನೇ ಲಕ್ಷ್ಮೀದೇವಿ. ಬ್ರಹ್ಮಾಣಿ ಅಮುಖ್ಯ, ಸರಸ್ವತಿ ಮತ್ತು ಭಾರತೀಯರು ಅಮುಖ್ಯ ಅಭಿಮಾನಿ ದೇವತೆಗಳು. ಆ ಸರಸ್ವತಿ ಮತ್ತು ಭಾರತೀಯರು ಚತುರ್ಮುಖ ಮತ್ತು ಮುಖ್ಯ ಪ್ರಾಣರನ್ನು ಆಶ್ರಯಿಸಿದ್ದಾರೆ. ಆ ಚತುರ್ಮುಖ ಮುಖ್ಯ ಪ್ರಾಣರು ಮುಖ್ಯ ಗಾಯತ್ರಿಯಾದಂತಹ ಲಕ್ಷ್ಮೀದೇವಿಯನ್ನು ಆಶ್ರಯಿಸಿದ್ದಾರೆ. ಸ ಪರೋರಜ ಆಶ್ರಯ, ಪರೋರಜಸ್ ಅಂತ ಕರೆಸಿಕೊಂಡಿರುವಂತಹ ಪರಮಾತ್ಮನನ್ನ ಆ ಲಕ್ಷ್ಮೀದೇವಿ ಆಶ್ರಯಿಸಿದ್ದಾಳೆ ಅಂತ ಅಲ್ಲೂ ಕೂಡ ಬೃಹದಾರಣಿಕ ಭಾಷ್ಯದಲ್ಲಿ ಕಂಡು ಬರ್ತದೆ. ಹೀಗೆ ನದಂ ಅಂತ ಅನ್ನೋದ್ರಿಂದ ಲಕ್ಷ್ಮೀದೇವಿಯನ್ನು ಕೂಡ ನಾವು ಪರಿಗ್ರಹಿಸಲಿಕ್ಕೆ ಸಾಧ್ಯ ಆಗಿದ್ದು ಈ ಮಂತ್ರದ ಒಂದು ವ್ಯಾಖ್ಯಾನದ ವಿಶೇಷ. ಅದಕ್ಕಾಗಿ ಅವರಂ ಪರಂಚ, ಅತ್ಯಂತ ಶ್ರೇಷ್ಠಳಾದಂತಹ
ವೇದಾಭಿಮಾನಿನಿ ದೇವತಾ ಲಕ್ಷ್ಮೀದೇವಿ. ಯಾಕೆಂದ್ರೆ ಅವಳು ಉಳಿದೆಲ್ಲ ದೇವತೆಗಳಿಗಿಂತ ಶ್ರೇಷ್ಠಳು ಅನ್ನೋ ಅರ್ಥದಲ್ಲಿ. ಮತ್ತೆ ಅವಳು ಶ್ರೇಷ್ಠಳು ಯಾಕೆಂದ್ರೆ ಅವಳು ಅಕ್ಷರಳಾದವಳು. ಅವಳು ಪರ ಯಾಕೆಂದ್ರೆ ಅವಳು ಅಕ್ಷರ ಆದ್ದರಿಂದ, ನಾಶರಹಿತವಾದ ಶರೀರ ಅವಳದಾದ್ರಿಂದ ಅವಳೇ ಅಕ್ಷರ. ಉಳಿದವರೆಲ್ಲರೂ ಕೂಡ ನಾಶ ಶರೀರ ಉಳ್ಳವರಾದ್ರಿಂದ ಅವರೆಲ್ಲರೂ ಕೂಡ ಕೆಳಗಿನವರಾಗಿದ್ದಾರೆ. ಹೀಗೆ ನಾಶರಹಿತಳಾದಂತಹ ಲಕ್ಷ್ಮೀದೇವಿಯನ್ನು ಈತ ನಿಯಮಿಸಬೇಕಾದ್ರೆ ಆತ ಸ್ವಯಂ ನಾಶರಹಿತನಾಗಿರಬೇಕು. ಇದು ಅದರ ತಾತ್ಪರ್ಯ. ಅದಕ್ಕಾಗಿ ನದಂ ನದಂ ಎಂಬುದನ್ನ ನಾವು ಈ ಮಂತ್ರದಲ್ಲಿ ಕಾಣಿಸುವಂಥ ಆ ಪರ ಅವರ ಅನ್ನೋದಕ್ಕೆ ವಿಶೇಷವನ್ನಾಗಿ ಮಾಡ್ಕೊಳ್ಳೋಣ. ನದಂಬೋಧತೀನಾಂ ನದಯ್ಯೋ ಯುವತೀನಾಂ ಅಂತ ಒಂದು ಪ್ರತ್ಯೇಕವಾದ ವಾಕ್ಯ ಮಾಡಿಕೊಳ್ಳೋದು ಬೇಡ. ಇಡೀ ಮಂತ್ರಕ್ಕೆ ಒಂದು ಏಕಾನ್ವಯ ಮಾಡಿಕೊಂಡಂತೆ ಆಯ್ತು. ಏಕ ತಾತ್ಪರ್ಯವೂ ಕೂಡ ಅದರಿಂದ ನಮಗೆ ಸಿದ್ಧಿಸಿದಂತಾಯ್ತು. ಗೀತಾ ಭಾಷ್ಯ 12ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಏಚಾಪ್ಯಕ್ಷರಮವ್ಯಕ್ತಂ ಅಂತ ಅಕ್ಷರ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಹೇಳ್ತಾರಲ್ಲ, ಅದರ ಭಾಷ್ಯದಲ್ಲಿ ಎತ್ತ ತ್ರಿಗುಣ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಚಾಹು ಅವಿಶೇಷಂ ವಿಶೇಷವತ್ ಅಂತ ಭಾಗವತದ ಮಾತೊಂದನ್ನ ಉದ್ಧರಿಸ್ತಾರೆ. ಲಕ್ಷ್ಮೀದೇವಿಗೆ ಪ್ರಧಾನ, ಪ್ರಕೃತಿ ಇತ್ಯಾದಿ ಶಬ್ದಗಳನ್ನ ಹೇಳ್ತಾರೆ. ಪ್ರಧಾನ ಅಂದ್ರೆ ನಾವೀಗ ನೋಡಿರುವಂತಹ ಪರ, ಅವಳೇ ಅತ್ಯಂತ ಶ್ರೇಷ್ಠಳು ಅನ್ನುವ ಅರ್ಥವನ್ನು ಕೊಡುವಂತಹ ಮತ್ತೊಂದು ಶಬ್ದ. ಕಾರ್ಯತಸ್ಸ ಪ್ರಧಾನತ್ವಾತ್ ಪ್ರಧಾನ ಮಿತಿ ಕೀರ್ತ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ. ಅವಳು ಮೂಲತಃ ಪ್ರಕೃತಿ, ಅವಳಿಂದ ಹುಟ್ಟಿದಂತಹ ಮಹತ್ತತ್ವ, ಅಹಂಕಾರ ತತ್ವಾದಿ ಕಾರ್ಯರೂಪ ಜಗತ್ತೇನಿದೆ ಅದಕ್ಕಿಂತ ಅವಳು ಶ್ರೇಷ್ಠಳಾದ್ರಿಂದ ಅವಳನ್ನ ಪ್ರಧಾನ, ಪರ ಅಂತ ಈ ಶಬ್ದದಿಂದ ಹೇಳ್ತಾರೆ. ಅಲ್ಲಿಯೇ ಬಂದಂತಹ ಒಂದು ಶ್ರುತಿ ವಾಕ್ಯ ಅಕ್ಷರಾತ್ ಪರತಃ ಪರಹ. ಶ್ರೇಷ್ಠವಾದಂತಹ ಅಕ್ಷರಾತ್, ಅಕ್ಷರ ಅಂತ ಕರೆಸ್ಕೊಂಡಿರುವಂತಹ ಲಕ್ಷ್ಮೀದೇವಿಗಿಂತಲೂ ಈತ ಪರನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಗೀತಾ ತಾತ್ಪರ್ಯದಲ್ಲಿ ಬರುವಂತಹ ಮತ್ತೆರಡು ಶಬ್ದಗಳು ಆಕೆಯ ಕುರಿತಾಗಿ ಅವ್ಯಕ್ತ, ಪ್ರಕೃತಿ, ಕೂಟಸ್ಥ, ಅಕ್ಷರ, ಪ್ರಧಾನ, ಮಹಾಪುರುಷ ಅಂತ ಅವಳಿಗೆ ಹೆಸರಿದೆ. ಮತ್ತೆ ತಾಂ ಬ್ರಹ್ಮ ಮಹದಿತ್ಯಾಹು, ಮಹದ್ ಬ್ರಹ್ಮ ಅಂತ ಹೇಳ್ತಾರೆ. ಪರಂ ಜೀವಂ ಪರಾಂ ಚಿತಿಂ, ಪರಜೀವ ಇತ್ಯಾದಿ ಶಬ್ದಗಳಿಂದ ಅವಳನ್ನು ಹೇಳ್ತಾರೆ. ಇಲ್ಲಿ ಯಾಕೆ ನಾವು ಇದನ್ನೆಲ್ಲ ಹೇಳ್ತಿದ್ದೇನೆ ಅಂದ್ರೆ, ಪರ ಅಂತ ಶಬ್ದ ಬಂತಲ್ಲ ವೇದವಾಕ್ಯದಲ್ಲಿ, ಪರ ಅವರ ಅಂತ ಹೇಳಿ. ಪರ ಎಂಬ ಶಬ್ದದಿಂದ ಅವಳನ್ನ ವೇದದಲ್ಲಿ ಕರೆದದ್ದು ಎಲ್ಲೆಲ್ಲಿ, ಮತ್ತೆ ಪರ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಯಾಕೆ ಇಟ್ಕೊಳ್ಳಬೇಕು ಅನ್ನೋದಕ್ಕೆ ಸಂವಾದಿಯಾದಂತಹ ಬೇರೆ ಬೇರೆ ಪ್ರಮಾಣಗಳು ಆಚಾರ್ಯರು ಉದ್ಧರಿಸಿದ್ದನ್ನ ಇಲ್ಲಿ ನಾನು ಹೇಳ್ತಿದ್ದೇನೆ. ಅವಳು ಮಹಾಪುರುಷಳು, ಅದರಿಂದಲೇ ಪರಳಾಗಿದ್ದಾಳೆ. ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ ಪ್ರಿಯೇ ಥಾಮೆ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ ಅಂತ ಭಾಗವತದ ಮತ್ತೊಂದು ಲಕ್ಷ್ಮೀ ಸ್ತೋತ್ರ. ಅಲ್ಲೂ ಮಹಾಪುರುಷ ಲಕ್ಷಣ ಉಳ್ಳವಳು ಅವಳೇ ಅಂತ ಲಕ್ಷ್ಮೀ ದೇವಿಯನ್ನ ಹೇಳ್ತಾರೆ. ಗೀತಾ ಭಾಷ್ಯ 12ನೇ ಅಧ್ಯಾಯ 3ನೇ ಶ್ಲೋಕ. ಅಲ್ಲಿ ಸಾ ಸರ್ವಗ ನಿಶ್ಚಲಾ ಲೋಕಯೋನಿ ಸಾತಾಕ್ಷರ ವಿಶ್ವಗ ವಿರಜಸ್ಕ ಇತಿ ಸಾಮವೇದೆ ಗೌತಮ ಶಾಖಾಯ. ಅವಳು ಸರ್ವಗ ಆಗಿದ್ದಾಳೆ, ನಿಶ್ಚಲ ತನ್ನ ಪದದಿಂದ ಚಲಿಸುವಂಥವಳಲ್ಲ, ಲೋಕಯೋನಿ ಇಡೀ ಜಗತ್ತಿಗೂ ಕೂಡ ತಾಯಿಯಾಗಿದ್ದಾಳೆ. ಸಾಚ ಅಕ್ಷರ ಅಂತ ಅವಳನ್ನ ಅಕ್ಷರ ಅಂತ ನೇರವಾಗಿ ಹೇಳಿದಂಥ ಒಂದು ಶಬ್ದ ಇಲ್ಲಿದೆ. ವಿಶ್ವಗ ಎಲ್ಲ ಕಡೆ ವ್ಯಾಪ್ತಳಾದವು, ವಿರಜಸ್ಕ ಸರ್ವದೋಷ ರಹಿತಳಾದವಳು. ಇದು ಸಾಮವೇದದ ಗೌತಮ ಶಾಖ. ಈ ಅಕ್ಷರ ಅನ್ನೋ ಶಬ್ದವನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಲಕ್ಷ್ಮೀದೇವಿ ಅಕ್ಷರ ಆದ್ಮೇಲೆ ಪರಮಾತ್ಮ ಅಕ್ಷರ ಸಹಜವಾಗಿಯೇ. ಮತ್ತೆ ಅನೇಕ ಕಡೆ ನಾವು ಹಿಂದೆ ನೋಡಿದ್ದೇವೆ ಇದನ್ನ. ಅವನು ವಿಶ್ವನಾದ್ರೆ ಇವಳು ವಿಶ್ವ, ಹೀಗೆಲ್ಲ ಸಹಜವಾಗಿ ಆಗ್ತಾಳೆ. ಪ್ರತಿಯೊಂದು ಶಬ್ದಕ್ಕೂ ಕೂಡ ನಾವು ಅವನ ಆಕಾರಾಂತವಾಗಿಯೋ ಈಕಾರಾಂತವಾಗಿಯೋ ದೀರ್ಘ ಆಕಾರ ಅಂತ ದೀರ್ಘ ಈಕಾರ ಅಂತ ಮಾಡ್ಕೊಂಡ್ರೆ ಲಕ್ಷ್ಮೀದೇವಿಯನ್ನು ಆ ಶಬ್ದ ಹೇಳ್ತದೆ. ಅಥವಾ ಅದಕ್ಕೊಂದು ಪ್ರಿಯ ಅಂತ ಶಬ್ದ ಹೇಳಿಬಿಟ್ರೆ ಭೂತ ಭವ ಭವತ್ ಪ್ರಭು, ಭೂತ ಭವ ಭವತ್ ಪ್ರಭು ಪ್ರಿಯ ಹೀಗೆಲ್ಲ ಸೇರಿಸಿಬಿಟ್ರೆ ಲಕ್ಷ್ಮೀದೇವಿ ಶಬ್ದ ಆಗ್ತದೆ. ಈ ಒಂದು ಶಬ್ದ ಮಾತ್ರ ಅಕ್ಷರ ಅಂತ ನಾವು ಈಗ ನೋಡ್ತಾ ಇರೋ ಶಬ್ದ ಮಾತ್ರ ಅಕ್ಷರ ಅಕ್ಷರ ಇಷ್ಟು ಎರಡನ್ನೇ ವ್ಯತ್ಯಾಸ ಮಾಡುವ ಮೂಲಕನೇ
ಒಂದು ಸಣ್ಣ ಅಕ್ಷರದ ವ್ಯತ್ಯಾಸದಲ್ಲಿಯೇ ಅದು ಭಗವಂತನನ್ನ ಮತ್ತೆ ಲಕ್ಷ್ಮೀದೇವಿಯನ್ನು ಇಬ್ಬರನ್ನು ಕೂಡ ಹೇಳ್ತದೆ. ಪ್ರಸನ್ನೋ ಭವಿತಾ ದೇವಃ ಸೌವ್ಯಕ್ತೇನ ಸಹೈವತು ತಸ್ಮಿನ್ ಪ್ರೀತೇತು ಸರ್ವಸ್ಯ ಪ್ರೀತಿಸ್ತು ಭವತಿ ಧ್ರುವಂ. ಇದು ಸಾಮವೇದದ ಆಯಾಸ್ಯ ಶಾಖ. ಇದು 12ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಆ ಗೀತಾ ಪ್ರಸ್ಥಾನದಲ್ಲಿ ಬರುವಂತಹ ಮಾತು. ಲಕ್ಷ್ಮೀದೇವಿ ಜೊತೆಗೇನೆ ಆತ ಪ್ರಸನ್ನನಾಗ್ತಾನೆ, ಅವಳ ಜೊತೆಗೇನೆ ಆತನನ್ನು ಉಪಾಸಿಸಬೇಕು. ಅವನು ಪ್ರೀತನಾದರೆ ಜಗತ್ತೆಲ್ಲವೂ ಪ್ರೀತವಾದಂತೆ. ಉಪಾಸ್ಯತಾಂ ಶ್ರಿಯಮವ್ಯಕ್ತ ಸಂಜ್ಞಾಂ ಭಕ್ತ್ಯಾ ಮತ್ಯೋ ಮುಚ್ಯತೆ ಸರ್ವಬಂಧೈ. ಸಾಮವೇದದ ಅಗ್ನಿವೇಶ್ಯ ಶಾಖಾದ ಒಂದು ಮಾತು. ಅವ್ಯಕ್ತ ಅಂತ ಕರೆಸ್ಕೊಂಡಿರುವಂತಹ ಲಕ್ಷ್ಮೀದೇವಿಯನ್ನು ಉಪಾಸಿಸಿ ಸಾಧಕನಾದವನು ಎಲ್ಲ ರೀತಿಯಾದಂತಹ ಬಂಧನಗಳಿಂದ ಮುಕ್ತನಾಗ್ತಾನೆ. ಸಾ ಸರ್ವಗ ನಿಶ್ಚಲ ಸರ್ವಯೋನಿ ಲೋಕಯೋನಿ ಅಂತ ಒಂದೀಗಾಲ ಶಬ್ದವನ್ನು ನಾವು ನೋಡಿದ್ವಿ. ಸಾ ಸರ್ವಗ ನಿಶ್ಚಲ ಸರ್ವಯೋನಿ ಸಾ ಚ ಅಕ್ಷರ ವಿಶ್ವಗ ವಿರಜಸ್ಕ ಸಾ ಅಂತ ಇದು ಸಾಮವೇದದ ಗೌಪುವನ ಶಾಖಾದಲ್ಲಿ ಬಂದಿರುವಂತಹ ಮಾತು. ಅಕ್ಷರ ಅಂತ ಶಬ್ದವನ್ನು ಕೂಡ ನಾವು ಈಗಾಗಲೇ ಒಂದ್ ಕಡೆ ನೋಡಿದ್ದೇವೆ. ಇದು ಸಾಮವೇದದ ಗೌಪವನ ಶಾಖಾದಲ್ಲಿ ಬಂದಿರುವಂತಹ ಮತ್ತೊಂದು ಮಾತು. ಎಲ್ಲೆಲ್ಲಿ ಅವಳಿಗೆ ಆ ಶಬ್ದಗಳಿಂದ ವಾಚ್ಯತ್ವ ಬಂದಿದೆ, ಅಕ್ಷರ ಎಂಬ ಶಬ್ದದಿಂದ ವಾಚ್ಯತ್ವ ಬಂದಿದೆ, ಅದನ್ನೆಲ್ಲ ನಾವು ನೋಡಿದ್ದೇವೆ ಅಷ್ಟೇ. ಈಗ ಗೀತೆಯ 15ನೇ ಅಧ್ಯಾಯದ ಭಾಷ್ಯ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಂತ ಹೇಳುವಂಥ ಶ್ಲೋಕ ಅದು. ಪ್ರಜಾಪತಿ ಮುಖಾಃ ಸರ್ವಜೀವಾಃ ಕ್ಷರಃ ಅಕ್ಷರಃ ಪುರುಷೋ ವೈ ಪ್ರಧಾನಂ. ಚತುರ್ಮುಖ ಮೊದಲಾದ ಎಲ್ಲ ದೇವತೆಗಳು ಕೂಡ ಕ್ಷರರೇ ಆಗಿದ್ದಾರೆ, ಆದರೆ ಲಕ್ಷ್ಮೀದೇವಿ ಮಾತ್ರ ಅಕ್ಷರವಾಗಿದ್ದಾಳೆ ಅಂತ ಇದು ಶಾರ್ಕರಾಕ್ಷಿಯ ಶ್ರುತಿವಾಕ್ಯ. ಗೀತಾ ತಾತ್ಪರ್ಯದಲ್ಲಿ ಅದೇ ಭಾಗದಲ್ಲಿ ನಾರಾಯಣ ಶ್ರುತಿಯನ್ನು ಉದ್ಧರಿಸ್ತಾರೆ. ಬ್ರಹ್ಮರುದ್ರಾದಯ ಸರ್ವೇ ಶರೀರ ಕ್ಷರಣಾತ್ಕ್ಷರಾಃ ಕ್ಷೀರಕ್ಷರಾತ್ಮೇತ್ಯಜಿತ ನಿತ್ಯ ಚಿದ್ದೇಹಕ ಯತಃ. ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳಿಗೂ ಕೂಡ ಶರೀರ ನಾಶ ಇರುವುದರಿಂದ ಅವರು ಕ್ಷರರು, ಅವಳಿಗೆ ಮಾತ್ರ ನಿತ್ಯ ಜ್ಞಾನಾನಂದಾತ್ಮಕವಾದ ಶರೀರವೇ ಇರುವುದರಿಂದ ಅವಳು ಅಕ್ಷರ ಅಂತ ಕರೆಸ್ಕೊಂಡಿದ್ದಾಳೆ. ಅದೇ ಕಾರಣದಿಂದಲೇ ಭಗವಂತನು ಕೂಡ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನಾದ್ರಿಂದಲೇ ಅವನಿಗೂ ಕೂಡ ಅಕ್ಷರ ಅನ್ನೋ ಹೆಸರನ್ನು ಹೇಳಬಹುದು. ಹೀಗೆ ಭಗವಂತ ಕ್ಷೇತ್ರಜ್ಞನಾಗಿದ್ದಾನೆ. ಅದನ್ನು ಹಿಂದಿನ ಶಬ್ದದಲ್ಲಿ ನೋಡಿದ್ದೇವೆ. ಈ ಶರೀರದಲ್ಲಿ ಅವನಿದ್ದಾನೆ, ಆದರೂ ಕೂಡ ಆತ ನಾಶರಹಿತನಾಗಿದ್ದಾನೆ. ಕ್ಷೇತ್ರವನ್ನ ಅವನು ಆಳ್ತಾನೆ, ಕ್ಷೇತ್ರ ನಾಶ ಆದ್ರೂ ಕೂಡ ನಾಶ ಆಗ್ತಾನೆ. ಕ್ಷರ ವಿನಾಶ ಅನ್ನೋ ಧಾತುವಿನಿಂದ ಬಂದಿರುವಂತ ಒಂದು ಶಬ್ದ ಅದು ಕ್ಷರ ಅಂತ ಹೇಳಿ. ಕ್ಷರ ಸಂತತ ದಾನೆ ಅಂತ. ಅಧಿಕಂ ಕ್ಷರತಿ ಈ ರೀತಿಯ ಅಕ್ಷರ, ಹೆಚ್ಚಾಗಿ ದಾನ ಮಾಡುವಂಥವನು. ಕ್ಷರ ಸಂತತ ದಾನೆ ಅಂತ ಧಾತು ಇರೋದ್ರಿಂದ ತನ್ನ ಭಕ್ತರಿಗೆ ಬೇಡಿದ್ದೆಲ್ಲವನ್ನೂ ಕೂಡ ಅನವರತವಾಗಿ ಕೊಡುವಂಥವನು. ಇದೇ ಮಂತ್ರದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಪುರುಷಾರ್ಥವನ್ನು ಕೊಡ್ತಾನೆ, ಲೌಕಿಕ ಪುರುಷಾರ್ಥ ಅಲೌಕಿಕ ಪುರುಷಾರ್ಥ ಅಂತ ಬಂತು. ಆದ್ರಿಂದ ಆತ ಅಕ್ಷರನಾಗಿದ್ದಾನೆ. ಮತ್ತೆ ಜಗತ್ತಿಗೆ ರಕ್ಷಣವನ್ನ ಸಂಪತ್ತನ್ನು ಕೊಡುವುದರ ಮೂಲಕ ಅದನ್ನ ನೀರಜಿಷೆ ಪೋಷಿಸ್ತಾ ಇದ್ದಾನೆ ಅಂತ ಬಂದಿದೆ. ಆದ್ರಿಂದ ಆತ ಅಕ್ಷರನೇ. ಅಕ್ಷಯವಾದಂತಹ ಲೋಕವನ್ನ ರಾತಿ, ಅಕ್ಷ ಅಂದ್ರೆ ಅಕ್ಷಯವಾದ ಲೋಕ, ಅದನ್ನ ರಾತಿ ಅಂದ್ರೆ ದಾನೆ ಕೊಡುತ್ತಾನೆ ಅಂತ ಅರ್ಥ. ಅಕ್ಷರ ಅನ್ನೋ ಶಬ್ದಕ್ಕೆ ಸರ್ವ ಅಕ್ಷರಗಳಿಂದ ವಾಚ್ಯ ಅನ್ನುವಂಥ ಒಂದು ಅರ್ಥವೂ ಕೂಡ ಆಗ್ತದೆ. ಅ ಅಂದ್ರೆ ಅಕಾರ, ಕ್ಷ ಅಂದ್ರೆ ಕ್ಷಕಾರ ಕೊನೆಯದ್ದು. ಇವಿಷ್ಟು ಅಕ್ಷರಗಳು. ಅವುಗಳ ಎಲ್ಲದರಲ್ಲೂ ಕೂಡ ಇವನಿದ್ದಾನೆ, ಪ್ರತಿಪಾದ್ಯನಾಗಿದ್ದಾನೆ. ಆದ್ರಿಂದ ಅವನನ್ನ ಅಕ್ಷರ ಎಂಬ ಶಬ್ದದಿಂದ ವರ್ಣಿಸ್ತಾರೆ. ಇಲ್ಲಿ ಏವಚ ಅಂತ ಶಬ್ದ ಇದೆಯಲ್ಲ, ಅಲ್ಲಿ ಏವ ಅಂತ ಅನ್ನೋದಕ್ಕೆ ಅತ್ಯಂತ ಇಷ್ಟನಾದ್ದರಿಂದ ಅಧಿಕೇಷ್ಟ ಇತಿ ಏ, ಮತ್ತೆ ಎ ಅನ್ನೋದಕ್ಕೆ ಅಧಿಕ ಇಷ್ಟ ಅಂತ ಅರ್ಥ. ವ ಅಂತಂದ್ರೆ ಸರ್ವಜ್ಞನಾದ್ರಿಂದ ಸರ್ವಗತನಾದ್ರಿಂದ ವ
ಯಾಕಂದ್ರೆ ವಾ ಗತಿ ಗಂಧನಯೋ ಅಂತ ಧಾತು ಇದೆ. ಮತ್ತೆ ಗುಣೈಹಿ ಚಿತತ್ವಾತ್, ಆ ಗುಣಗಳಿಂದ ಈತ ಪೂರ್ಣನಾದ್ರಿಂದ ಚಿತ ಅಂದ್ರೆ ಪೂರ್ಣನಾದ್ರಿಂದ ಚ ಅನ್ನೋ ಅರ್ಥವನ್ನ, ಚ ಅನ್ನೋ ಶಬ್ದದಿಂದ ಅರ್ಥವನ್ನು ಇಟ್ಕೊಳ್ಬೇಕು. ಅಥವಾ ಎ ಅಂದ್ರೆ ಏಕ ಅಂತ ಅರ್ಥ, ಅತ್ಯಂತ ಮುಖ್ಯ ಅಂತ ಅರ್ಥ. ವ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಚ ಅಂತಂದ್ರೆ ಚಾರ್ವಂಗ, ಅತ್ಯಂತ ಸುಂದರನಾದವನು. ಚಂ ಚಾರ್ವಂಗಾಯ ನಮಃ ಅಂತ ಮಾತೃಕಾನ್ಯಾಸದಲ್ಲಿದೆ. ಹೀಗೆ ಎ ವ ಚ ಅನ್ನೋದಕ್ಕೆ ಈ ಅರ್ಥಗಳನ್ನು ಕೂಡ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅಧಿಕೇಷ್ಟ ಅಂತ ಹೇಳಿ. ಎ ಅಂದ್ರೆ ಅಧಿಕ ಇಷ್ಟನಾದವನು ಅಂತ. ಅದಲ್ಲದೆ ಹೀಗೆ ಬೇರೆ ಅರ್ಥಗಳನ್ನು ಕೂಡ ನಾವು ಚಿಂತಿಸಬಹುದಾಗಿದೆ. ಈ ಜಡ ಪ್ರಕೃತಿ ಎಲ್ಲದಕ್ಕೂ ಕಾರಣವಾದಂತಹ, ಉಪಾದಾನ ಕಾರಣವಾದಂತಹ ಮೆಟೀರಿಯಲ್ ಕಾಸ್ ಅನ್ಸ್ಕೊಂಡಿರುವಂತಹ ಜಡ ಪ್ರಕೃತಿ ಅದು ಅಕ್ಷರವೇ, ಅದಕ್ಕೆ ನಾಶ ಇಲ್ಲ. ಮತ್ತೆ ಚೇತನ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಅವಳು ಕೂಡ ಅಕ್ಷರವೇ. ಆ ಜಡ ಪ್ರಕೃತಿಗೆ ಚೇತನ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿ ಅಭಿಮಾನಿನಿ. ಆದರೆ ಜಡ ಪ್ರಕೃತಿಗಿಂತ ಹೆಚ್ಚಿನ ಅಕ್ಷರತ್ವ ಚೇತನ ಪ್ರಕೃತಿಗೆ, ಅವಳಿಗಿಂತ ಹೆಚ್ಚಿನ ಅಕ್ಷರತ್ವ ಪರಮಾತ್ಮನಿಗೆ ಅಂತ ತಿಳ್ಕೊಳ್ಬೇಕು. ಜಡ ಪ್ರಕೃತಿಯನ್ನ ಅಪರಾಕ್ಷರ ಅಂತ ಹೇಳ್ತಾರೆ. ಮತ್ತೆ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಯನ್ನ ಪರಮಾಕ್ಷರ ಅಂತ ಹೇಳ್ತಾರೆ. ಭಗವಂತನನ್ನ ಪರತಃ ಪರಮಾಕ್ಷರ ಅಂತ ಹೀಗೆ ವರ್ಣಿಸ್ತಾರೆ. ಹೀಗೆ ಅಕ್ಷರಗಳಲ್ಲೇ ಒಂದು 3 ಗ್ರೇಡ್ಗಳಿವು. ಅಪರಂ ತ್ವಕ್ಷರಂ ಯಾಸ ಪ್ರಕೃತಿ ಜಡರೂಪಿಕ. ಅಕ್ಷರಂ ಪರಮಂ ಶ್ರೀಸ್ತು ಪರತಃ ಪರಮಕ್ಷರಂ ವಾಸುದೇವ ಪರಾನಂದ ಇತಿ ತ್ರಿವಿಧಮಕ್ಷರಂ. ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ ಕಾಣಿಸ್ತದೆ. ಏವಚ ಅಂತೇನಿದೆ, ಅಕ್ಷರಗಳು ಜಡ ಪ್ರಕೃತಿ ಅದು ಅಪರಾಕ್ಷರ, ಚೇತನ ಪ್ರಕೃತಿ ಪರಮಾಕ್ಷರ. ಆದ್ರೆ ಅಕ್ಷರ ಏವಚ ಅಂತ ಅಕ್ಷರನೇ ಆಗಿದ್ದಾನೆ, ಪರಮಾತ್ಮನೇ ಅಕ್ಷರನಾಗಿದ್ದಾನೆ. ಹಿಂದೆ ಯಾರನ್ನ ಕ್ಷೇತ್ರಜ್ಞ ಅಂತ ಹೇಳಿದ್ದಾರೋ ಅವನೇ ಅಕ್ಷರನಾಗಿದ್ದಾನೆ ಅಂತ ಹೇಳುವ ಮೂಲಕ ಈ ಏವಚ ಅನ್ನುವುದನ್ನ ಆ ಅಕ್ಷರ ಅನ್ನೋದ್ರ ಜೊತೆಗೆ ನಾವು ಅನ್ವಯಿಸಿದ್ರೆ ಪ್ರಧಾನ ಅಕ್ಷರ ಭಗವಂತನೇ ಅಂತ ಈಗ ನಮಗೆ ಅರ್ಥ ಗೊತ್ತಾಗ್ತದೆ. ಲಕ್ಷಾಲಂಕಾರದಲ್ಲಿ ಈ ಅಕ್ಷರ ಎಂಬ ಶಬ್ದದ ಅರ್ಥದ ವಿವರಣೆ ಇಲ್ಲ. ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ಅಕ್ಷರ ಅಂದ್ರೆ ನಾಶ ಇಲ್ಲದೆ ಇದ್ದವನು ಅಂತ ಅರ್ಥ. ಆ ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ಕ್ಷೇತ್ರಜ್ಞನಾದಂತಹ ಜೀವ ಮತ್ತು ಅಕ್ಷರನಾದಂತಹ ಪರಮಾತ್ಮ ಇವರಿಬ್ಬರಿಗೂ ಪಾರಮಾರ್ಥಿಕವಾಗಿ ಭೇದ ಇಲ್ಲ ಅಂತ ಅನ್ನೋದನ್ನ ತೋರಿಸ್ತದೆ. ಆ ಕ್ಷೇತ್ರಜ್ಞನೇ ಅಕ್ಷರನೂ ಆಗಿದ್ದಾನೆ, ಜೀವನೇ ಪರಮಾತ್ಮನು ಕೂಡ ಆಗಿದ್ದಾನೆ ಅಂತ ಅಲ್ಲಿಯ ತಾತ್ಪರ್ಯ ಆಗ್ತದೆ. ಅದು ಶಾಂಕರ ವೇದಾಂತದ ಅಭಿಪ್ರಾಯ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಈ ಭಗವಂತ ಮುಕ್ತರ ದರ್ಶನಕ್ಕೆ ವಿಷಯನಾಗಿದ್ರೂ ಕೂಡ, ಮುಕ್ತರಿಂದ ಈತ ಅನುಭವಿಸಲ್ಪಟ್ಟಿದ್ರು, ನಿರವಧಿಕವಾದಂತಹ ಆ ಗುಣದ ಅವಗಾಹನವನ್ನ ಮುಕ್ತರಿಗೆ ಮಾಡಿಸ್ತಾನೆ ಅಂತ. ಅವನು ಯಾವತ್ತೂ ಅಭಿವೃದ್ಧಿಯನ್ನು ಪಡಿತಾನೆ ಇರ್ತಾನೆ. ಆದ್ರಿಂದ ಆತ ಅಕ್ಷರ ಸದಾ ಅನುಭೂಯಮಾನೋಪಿ, ಮುಕ್ತರಿಂದ ಆತ ಅನುಭವಿಸಲ್ಪಡುವವನು. ನಿಸ್ಸೀಮ ಗುಣ ಗೌರವಾತ್ ಮುಕ್ತೈಹಿ ಕ್ವಚಿನ್ ನ ಕ್ಷರತೆ. ಯಾವತ್ತೂ ಆತ ಮುಕ್ತಿಯಲ್ಲೂ ಕೂಡ ಆ ಮುಕ್ತರ ದರ್ಶನಕ್ಕೆ ಅನುಭವಕ್ಕೆ ವಿಷಯನಾಗಿದ್ದರೂ ಎಂದೂ ಅವನು ಕ್ಷೀಣಿಸುವವನಲ್ಲ. ಆದ್ರಿಂದ ಅವನಿಗೆ ಅಕ್ಷರ ಅಂತ ಹೇಳ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲೂ ಕೂಡ ಅವಿನಾಶಿ, ಕಣ್ಣು ಮೊದಲಾದ ಇಂದ್ರಿಯಗಳಲ್ಲಿ ರಮಿಸ್ತಾ ಇರುವಂತವನು. ಅಕ್ಷ ಅಂದ್ರೆ ಇಂದ್ರಿಯಗಳು, ಅವುಗಳಲ್ಲಿ ರ ಅಂದ್ರೆ ರಮಿಸುವವನು. ಕ್ಷ ಅಂದ್ರೆ ಕ್ಷಯರಹಿತವಾದ ವೈಕುಂಠ ಮೊದಲಾದ ಸ್ಥಾನಗಳನ್ನ, ರ ಅಂದ್ರೆ ಕೊಡುವವನು. ಅಲ್ಲಿ ರ ಅಂದ್ರೆ ವಿಹರಿಸುವವನು ಅಂತನೂ ಅರ್ಥವನ್ನು ನಾವು ತಿಳ್ಕೊಳ್ಳಬಹುದಾಗಿದೆ. ಇವಿಷ್ಟು ಅರ್ಥಗಳನ್ನ ಸತ್ಯಸಂಧ ತೀರ್ಥರು ಹೇಳ್ತಾರೆ. ಇದಿಷ್ಟು ಆ ಅಕ್ಷರ ಎಂಬ ಶಬ್ದದ ವಿವೇಚನೆ ಆಗಿದೆ. ಅಲ್ಲಿ ನಾವು ಏವ ಚ ಅನ್ನೋದಕ್ಕೂ ಕೂಡ ಅರ್ಥವನ್ನು ನೋಡಿದ್ದೇವೆ. ಏವ ಅಂತ ಅನ್ನೋದು ಕ್ಷೇತ್ರಜ್ಞನಾದವನೇ ಈ ಪರಮಾತ್ಮ, ಕ್ಷೇತ್ರಜ್ಞನಾದವನೇ ಅಕ್ಷರನೂ ಆಗಿದ್ದಾನೆ ಅಂತ ಆ ಪರಮಾತ್ಮನ ನಾಮಗಳೇ ಇವೆರಡುಗಳು ಅಂತ ಒತ್ತಿ ತೋರಿಸ್ತಾ ಇವೆ. ಅಥವಾ ನಾವು ಈಗಾಗಲೇ ನೋಡಿದ್ದೇವೆ, ಕೇವಲ 1000 ನಾಮಗಳಲ್ಲ,
1034, 1027, 1080 ಹೀಗೆ ನಮ್ಮ ಶರೀರದಲ್ಲಿರುವಂತಹ ಎಲುಬುಗಳು, ಅಸ್ಥಿ ಸಂಧಿಗಳು ಮತ್ತೆ ಮಜ್ಜಾಗಳು ಇವುಗಳಲ್ಲಿರುವಂತಹ ರೂಪಗಳನ್ನು ಈ ವಿಷ್ಣು ಸಹಸ್ರನಾಮದ ಶಬ್ದಗಳು ಹೇಳುತ್ತವೆ ಅಂತ ಇಟ್ಕೊಂಡಾಗ 360 ಅಸ್ಥಿಗಳು ಅಷ್ಟೇ, ಅಸ್ಥಿ ಸಂಧಿಗಳು ಅಷ್ಟೇ ಮಜ್ಜಾಗಳು, ಅವು 1080 ಆಗ್ತವೆ. ಅದರಲ್ಲಿರುವ ರೂಪಗಳನ್ನು ಇವೆಲ್ಲ ಶಬ್ದಗಳು ಹೇಳುವುದಾದ್ರೆ ಈ ಏವ, ಚ ಇತ್ಯಾದಿ ಶಬ್ದಗಳು ಕೂಡ ಭಗವಂತನ ನಾಮವೇ ಆಗ್ತವೆ ಅಂತ ಒಂದು ಅನುಸಂಧಾನ ಇರಬೇಕು. ಸರಳವಾಗಿ ನಮಗೆ ಗೊತ್ತಾಗುವಂತೆ ಎ ಅಂದ್ರೆ ಏಕಾತ್ಮ, ವ ಅಂದ್ರೆ ಸರ್ವಜ್ಞ, ಚ ಅಂದ್ರೆ ಚಾರ್ವಂಗ ಇತ್ಯಾದಿ ಅರ್ಥಗಳನ್ನ ನಾವೇ ಭಗವಂತನ ಕುರಿತಾಗಿ ಅನುಸಂಧಾನ ಮಾಡಿಕೊಳ್ಳಬಹುದಾಗಿದೆ. ಹೀಗೆ ಭಗವಂತನನ್ನ ಅಕ್ಷರ ಅಂತ ಉಪಾಸಿಸಿ ಸಾಧಕನಾದವನು ತಾನು ಕೂಡ ಅಕ್ಷರತ್ವವನ್ನ, ನಾಶರಹಿತವಾದಂತಹ ಸ್ಥಾನವನ್ನು ಪಡೆಯಬೇಕು. ಅದಕ್ಕಾಗಿ ಅಕ್ಷರ ಶಬ್ದದ ಉಪಾಸನೆಯನ್ನ ಶಾಸ್ತ್ರ ನಮಗೆ ಹೇಳುತ್ತದೆ. ಆ ವೇದ ವಾಕ್ಯದಲ್ಲೂ ಕೂಡ ನಾವು ಅದನ್ನೇ ಕಂಡಿದ್ದೇವೆ. ಲಕ್ಷ್ಮಿಯಿಂದ ಮೊದಲುಗೊಂಡು ಉಳಿದೆಲ್ಲ ಆ ಜೀವರ ಪರಂಪರೆಯನ್ನ ಅದರಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಮಂತ್ರದಲ್ಲಿ ಪರಂಚ ಅವರಂಚ ಅಂತ ಹೇಳಿ ಅಂಥ ಒಂದು ಅನುಸಂಧಾನವನ್ನ ಆ ಶ್ಲೋಕದಲ್ಲಿ ಮಾಡಿಕೊಂಡಿದ್ದೇವೆ. ಆ ಮಂತ್ರದ ಸಂಕ್ಷಿಪ್ತ ರೂಪವೇ ಅಕ್ಷರ ಅಂತನ್ನುವುದು. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.